ಮುಂದಿದೆ ಮಾರಿ ಹಬ್ಬ. ನಂಬಿಕೆ ದ್ರೋಹಿ ನೀವು. ಕಳ್ರು ತರ ಮರೇಲಿ ನಿಂತು ಲೆಕ್ಕಾಚಾರ ಹಾಕ್ತಿರೋರ್ಗೆ ಇಂಥದೇ ಡ್ರಾಮಾ ಬೇಕು ಅನ್ಸತ್ತಲ್ವಾ? ನಾವ್ ಜಗಳ ಆಡ್ತಿರೋದ್ ನೋಡಿ ಸಖತ್ ಖುಷಿಯಾಗಿರ್ಬೇಕಲ್ವಾ? ಆದ್ರೆ ಅವ್ರ ಕಲ್ಪನೆ ತರ ಆಗೋದಕ್ಕೆ ಯಾವತ್ತೂ ಸಾಧ್ಯನೇ ಇಲ್ಲ. ತರ್ಲೇಕನ್ರಿ ನೀವು. ಈ ವಿರಹದ ನಾಟಕ, ಬ್ರೇಕಪ್ ನಾವು ದೂರ ಹೋಗೋದಲ್ಲ, ನಮ್ 150 ಜನ್ಮದಲ್ಲಿ ವರ್ಕ್ ಆಗ್ಬೋದೇನೋ, ಆದ್ರೆ ಈ ಜನ್ಮದಲ್ಲಂತೂ ಅದು ಸಾಧ್ಯನೇ ಇಲ್ಲ. ಎಷ್ಟೇ ಜನ್ಮ ಎದ್ದು ಬಂದ್ರು ನೀವು ನಮ್ಮವ್ರೆ. ಶಾಕ್ ಆದ್ರ? ಕತೆ ನಿಮ್ದಾಗಿರ್ಬೋದು, ಆದ್ರೆ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ನಂದು. ನೀವು ಮಾಡಿರೋ ಈ ಲೋ ಕ್ಲಾಸ್ ವಿಡಿಯೋ ನೋಡಿ ನಾವಿಬ್ರು ದೂರ ಆಗ್ತೀವಿ ಅಂತ ಅನ್ಕೊಂಡ್ರ? ಒಂದ್ ನೆನ್ಪಿಟ್ಕೊಳ್ಳಿ, ಬೆಂಕಿಗೂ ಬಿಸಿ ತಟ್ಟಬಹುದು, ಆದ್ರೆ ಈ ಕರ್ಣನಿಧಿ ಪ್ರೀತಿಗೆ ನಿಮ್ ಕುತಂತ್ರ ತಟ್ಟಲ್ಲ. ನೀವು ಇಷ್ಟೆಲ್ಲ ಪ್ಲಾನ್ ಮಾಡಿದ್ ಒಳ್ಳೇದಾಯ್ತು. ನಾವಿಬ್ರು ಇನ್ನೂ ಹತ್ರ ಆಗೋದಕ್ಕೆ ನೀವೇ ರೆಡ್ ಕಾರ್ಪೆಟ್ ಹಾಕೊಟ್ರಿ. ಐ ಲೈಕ್ ಇಟ್. ನೀವು ನಮ್ ಲೈಫ್ ಮಾತ್ರ ಹಾಳ್ ಮಾಡಿಲ್ಲ, ತಪ್ಪೇ ಮಾಡ್ದಿರೋ ತೇಜಸ್ನ ಅಕ್ಕನಿಂದ ದೂರ ಹೋಗೋ ತರ ಮಾಡಿದ್ರಿ. ಅಜ್ಜಿ ವಯಸ್ಗೂ ಗೌರವ ಕೊಡದೆ ಅವ್ರ ನೆಮ್ಮದಿನ ಕಿತ್ಕೊಂಡ್ರಿ. ಮದ್ವೆ ಬಗ್ಗೆ 1000 ಆಸೆ ಇಟ್ಕೊಂಡು ಅಕ್ಕನ ಬದುಕನ್ನ ನರ್ಕ ಮಾಡಿದ್ರಿ. ನೀವ್ ಸುಟ್ಟಾಕಿದ್ರಲ್ಲ ನಮ್ಮನೆ, ಆ ಬೂದಿಲಿ ಅಜ್ಜಿ ಪಟ್ಟಿರೋ ಕಷ್ಟ, ನೋವು, ಅಳು ಎಲ್ಲವೂ ಇದೆ. ಇನ್ನು ಎಷ್ಟ್ ಜನನ್ ಬಲಿ ಕೊಟ್ರೆ ನಿಮ್ ದ್ವೇಷ ಕಮ್ಮಿ ಆಗತ್ತೆ? ಯಾವ್ದೋ ಒಂದ್ ದ್ವೇಷ ಇಟ್ಕೊಂಡು ಇಷ್ಟು ಜನರ ಕನ್ಸನ್ನ ಹೇಗ್ ಸರ್ವನಾಶ ಮಾಡಿದ್ರಿ? ನೀವ್ ಮಾಡಿರೋ ತಪ್ಪಿಗೆ ನಿಮ್ಮನ್ನ ರಮೇಶ್ ವಸಿಸ್ತಾ ಅವ್ರೆ, ಮಾಡಿರೋ ಕೆಲ್ಸಕ್ಕೆ ನಿಮ್ಮನ್ನ ಇಲ್ಲೇ ಹೂತಾಕಣ ಅನ್ಸ್ತಿದೆ. ನಾನ್ ಹಾಗ್ ಮಾಡಿದ್ರೆ ನನ್ಗೂ ನಿಮ್ಗೂ ಏನ್ ವ್ಯತ್ಯಾಸ ಉಳಿಯುತ್ತೆ? ಸುಮ್ಮನೆ ಬಿಟ್ಟಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಸರ್. ಹೆಸರುಗಾದ್ರೂ ನೀವು ಅವ್ರಿಗೆ ಅದು ಒಂದೇ ಒಂದ್ ಕಾರಣಕ್ಕೆ ಸುಮ್ಮನೆ ಬಿಡ್ತಾ ಇದೀನಿ. ಸರಿಯಾಗಿ ಕೇಳ್ಕೊಳ್ಳಿ, ನೀವೇನ್ ಮಾಡ್ತಿರೋ ಮಾಡ್ಕೊಳ್ಳಿ, ಆದ್ರೆ ಈ ಜಗತ್ತಲ್ಲಿ ಯಾವ ಶಕ್ತಿನೂ ನನ್ನ ಕರ್ಣಕರ್ನ ದೂರ ಮಾಡಕ್ ಆಗಲ್ಲ. ನೀವು ಥರ್ಡ್ ಕ್ಲಾಸ್ ಐಡಿಯಾಗಳನ್ನ ಮಾಡ್ತಿದಿರಲ್ಲ, ಈ ವಯಸ್ಸಿಗೆ 4 ಜನ ಗೌರವ ಕೊಡೋ ತರ ಬದುಕಿ. ಅದನ್ ಬಿಟ್ಟು ಎಲ್ರತ್ರನು ಚೀತು ಅಂತ ಉಗಿಸ್ಕೊಂಬೇಡಿ. ಕಿತ್ತೋಗಿರೋ ಪ್ಲಾನ್ ಮಾಡ್ತಾ ಉಳ್ದಿರೋ ಅಲ್ಪ ಸ್ವಲ್ಪ ಲೈಫ್ ನ ಹಾಳ್ ಮಾಡ್ಕೊಂಬೇಡಿ. ಇಟ್ಸ್ ಸೋ ಬೋರಿಂಗ್ ಅಂಡ್ ಚೀಪ್. ಹಲೋ ಮೈ ಡಿಯರ್ ಫಿಲಾಸಫರ್, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ? ಮಿಸ್ಟರ್ ಕೂಲ್ ಕರ್ಣ ಸರ್ಗೆ ಈ ಫೇಸ್ ಕಟ್ಟು ಸೂಟ್ ಆಗಲ್ಲ. ಅಲ್ರಿ, ಎಷ್ಟು ಆರಾಮಾಗಿದ್ದೀರಾ ನೋಡಿ. ನಾಳೆ ಯಾರೋ ಹುಡುಗ ನಿಮ್ಮನ್ನ ನೋಡಕ್ ಬರ್ತಿದ್ದಾನೆ. ಎಲ್ರು ಮದ್ವೆ ಮಾಡಕ್ ತುದಿಗಾಲಲ್ಲಿ ನಿಂತಿದ್ದಾರೆ. ನೀವು ನೋಡಿದ್ರೆ ನಿಮ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಇದ್ದೀರಾ. ಓಹ್, ಇದೇ ವಿಷಯ. ನಿಮ್ ಟೆನ್ಷನ್ಗೆ ಅರ್ಥ ಇದೆ ಬಿಡಿ. ಕರ್ಣ ಸರ್ ನೋಡಕ್ಕಷ್ಟೇ ಬರ್ತಿರೋದು, ಮದ್ವೆ ಆಗಕ್ಕಲ್ವಲ್ಲ. ದೆನ್ ವೈ ವರಿ? ನಿಮ್ಮನ್ನ ನೋಡೋದು ಅದೊಂದು ಯೋಚನೆಯಿಂದಾನೇ ಉಸಿರು ಕಟ್ತಾ ಇದೆ. ಅವ್ನು ನಿಮ್ಮನ್ನ ನೋಡೋಕ್ಕೂ ಬರಬಾರ್ದು, ಮನೆಗಂತೂ ಮೊದಲೇ ಬರಬಾರ್ದು. ಹಾಗೆ ಮಾಡ್ತೀನಿ. ಯಾರೋ ಒಬ್ರು ಸಖತ್ ಪೊಸೆಸಿವ್ ಆಗ್ತಿದ್ದಾರೆ ಅಂತ ನನಗೆ ಕನ್ಫರ್ಮ್ ಆಯ್ತು. ಹೌದ್ರಿ, ಇದೊಳ್ಳೆ ಕಥೆ ಆಯ್ತಲ್ಲ. ನನ್ನ ಹುಡುಗಿ ನೀವು ಲವ್ ಗಿವ್ ಅಂತ ನಮಗೂ ಫೀಲಿಂಗ್ಸ್ ಇರುತ್ತಲ್ವಾ? ಯಾರ್ದೋ ಎದುರಿಗೆ ನೀವು ಹೋಗಿ ನಿಂತ್ಕೊಳ್ಳೋದು, ಜ್ಯೂಸ್ ಹಿಡ್ಕೊಳ್ಳೋದು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಹೌದಾ?
ಪಾಯಸದಲ್ಲಿರೋ ದ್ರಾಕ್ಷಿ ತರ ನಮ್ ಪ್ರೀತಿಲಿ ಅವಾಗ ಅವಾಗ ಈ ತರ ಬೇಕಾಗತ್ತೆ. ಐ ಲೈಕ್ ಇಟ್ ಕರ್ಣ ಸರ್. ಹೌದು, ನಾನು ಪೊಸೆಸಿವ್. ಆ ಪ್ರಪಂಚಕ್ಕೆ ಬೇರೆ ಯಾರೋ ಬರ್ತಾರೆ ಅಂದ್ರೆ ನಂಗೆ ತಮಾಷೆಗೂ ತಡ್ಕೊಳಕ್ ಶಕ್ತಿ ಇಲ್ಲ. ನೀ ಜಸ್ಟ್ ನನ್ನ ಹುಡುಗಿ, ನನ್ನ ಲೈಟ್ ಹೌಸ್. ಕರ್ಣ ಸರ್, ಆ ಹುಡ್ಗ ಯಾರೇ ಆಗಿರ್ಲಿ, ಹೇಗೆ ಇರ್ಲಿ, ಆಕಾಶದಿಂದ ಇಳ್ಕೊಂಡ್ ಬಂದಿರೋ ದೇವ್ರೇ ಆಗಿರ್ಲಿ, ಈ ನಿಧಿ ಹೃದಯ ಸಿಂಹಾಸನದಲ್ಲಿ ಕೂರಕ್ ಅವಕಾಶ ಇರೋದು ನಿಮಗ್ ಮಾತ್ರ. ನನಗ್ ನೀವು VIP. ನನ್ನ ಉಸಿರು ಇರೋವರೆಗೂ ನೀವೇ ನನಗ್ ಮೊದಲು, ನೀವೇ ನನ್ನ ಕೊನೆ. ಅದೇನೋ ಸರಿ, ಆದ್ರೂ ಇಲ್ಲಿ ಒಳಗಡೆ ಏನೋ ಒಂಥರ ಆಗ್ತಿದೆ. ಅದ್ ನಿಮಗ್ ಗೊತ್ತಾಗಲ್ಲ. ನಿಮಗೇನೋ ಒಂಥರ ಆಗ್ತಿರೋದನ್ನ ನಾನು ಈಗ್ಲೇ ಸರಿ ಮಾಡ್ತೀನಿ. ಈಗ ನೋಡಿ, ಹುಡುಗನ್ ಕರ್ಸ್ತಿರೋರು ಯಾರು? ರಮೇಶ್ ಅಂಕಲ್ ಅಲ್ವಾ? ಅವ್ರು ಡೆಫಿನೆಟ್ಲಿ ದಟ್ ಶಿಖಾಮಣಿ ತರ ಇರೋ ಚಂಪುನೇ ಕರೆಸ್ತಾರೆ, ನೋ ಡೌಟ್. ಹಾಗಂತೀರಾ? ಇನ್ನೇನ್ ಮತ್ತೆ, ನನ್ ಜೀವನ ಚೆನ್ನಾಗಿರ್ಲಿ ಅನ್ನೋ ಇಂಟೆನ್ಷನ್ ಅವ್ರಿಗೆ ಖಂಡಿತವಾಗ್ಲೂ ಇರಲ್ಲ. ಸೊ ಅವ್ರ ಲಿಸ್ಟ್ ಅಲ್ಲಿರೋ ವರ್ಸ್ಟ್ ಫೆಲನ ಹುಡುಕಿ ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ. ಬಂದಿರೋ ಹುಡುಗನ ನಾನ್ ರಿಜೆಕ್ಟ್ ಮಾಡಕೋ ಮೊದ್ಲೇ ನಮ್ ಶಾಂತಿ ಬೇಬಿ ಲಕ್ಷ್ಮಿ ಅಜ್ಜಿ ಗೇಟ್ ಪಾಸ್ ಕೊಟ್ಟು ಕಳ್ಸಿರ್ತಾರೆ. ಇನ್ನು ಅಕ್ಕನ್ ಕೇಳ್ಬೇಕಾ, ಸರಿಯಾಗಿ ಮಹಾಮಂಗಳಾರತಿ ಮಾಡಿ ಕಳಿಸ್ತಾಳೆ. ನಿಮ್ ಟೆನ್ಷನ್ ಉಫ್ ಅಂತ ಆರೋಗುತ್ತೆ. ಡೋಂಟ್ ವರಿ, ಮೇವುನ ಕೈಕೋ ಟೆನ್ಷನ್ ಲೇತೆ ಅಜ್ಜಿ. ಅಜ್ಜಿ, ನನ್ನ ಲೈಟ್ ಹೌಸ್ ಹತ್ರನೇ ಇರ್ಬೇಕು ಅನ್ನೋ ಟೆನ್ಷನ್ ಅಜ್ಜಿ. ಸದ್ಯಕ್ಕೆ ಗಾಡಿ ಸ್ಟಾರ್ಟ್ ಮಾಡಿ ಜಿ, ಯಾವ ಟೆನ್ಷನ್ ಬೇಕಾಗಿಲ್ಲ. ನಾನು ನೀವು ಇಬ್ರೆ ಫೀಲಿಂಗ್ ಸ್ವಲ್ಪ ಜಾಸ್ತಿ ಮಾಡ್ಸೋದಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಿತವಾದ ಗಾಳಿ ಅಷ್ಟೇ ಸಾಕಾ?